ಸುಪ್ರಭಾತವಿದು ಪ್ರಭಾತ ಸಮಯ ತೇಜೋಮಾನ ರವಿ ಉದಯಿಪ ಸಮಯವು ಸುಪ್ರಭಾತವಿದು ಪ್ರಭಾತ ಸಮಯ ತೇಜೋಮಾನ ರವಿ ಉದಯಿಪ ಸಮಯವು ಸುಪ್ರಭಾತ ಧರಿತ ನಭೋ ಮಂಡಲದಿ ಕೆಂಪನಾರಿಸುತ್ತ ಬರುತ್ತಿರೆ ಭಾಸ್ಕರ ಕೆಂಪನಧರಿತ ನಭೋ ಮಂಡಲದಿ ಕೆಂಪನಾರಿಸುತ್ತ ಬರುತ್ತಿರೆ ಭಾಸ್ಕರ ಕೆಂಪನಧರಿತ ನಭೋ ಮಂಡಲದಿ ಕೆಂಪನಾರಿಸುತ್ತ ಬರುತ್ತಿರೆ ಭಾಸ್ಕರ ಕಂಪು ಸೂಸುತ್ತಲೀ ಸುಮರುಂದವುತ ಕಂಪು ಸೂಸುತ್ತಲೀ ಸುಮರುಂದವುತ ಇಂಪುಗಾನವಿದು ಕೋಗಿಲೆರವರ ಇಂಪುಗಾನವಿದು ಕೋಗಿಲೆರವರ ಸುಪ್ರಭಾತವಿದು ಪ್ರಭಾತ ಸಮಯ ತೇಜೋಮಾನ ರವಿ ಉದಯಿಪ ಸಮಯವು ಸುಪ್ರಭಾತ ಆರ್ಯಪುತ್ರ, ಭಾಸ್ಕರನ ಒಂಬೆಳಕಿನಿಂದ ಹೊಳೆಯುತ್ತಿರುವ ತರುಲತೆಗಳನ್ನು ನೋಡಿದೆಯಾ? ಹೌದು ಪ್ರಿಯ. ಮುಂಜಾನೆಯ ವೇಳೆಯಲ್ಲಿ ಹಕ್ಕಿಗಳ ಗಾನ, ಚಿಲಿಪಿಲಿಯ ಕಲರವ, ಸರೋವರಗಳ ಝೇಂಕರಿಸುವ ಝೇಂಕಾರ, ಇವೆಲ್ಲವನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ಆಹ್ಲಾದಕರವಾಗುತ್ತಿರುವೆ ಅಲ್ಲವೇ ಸೀತಾ? ಹೌದು ಪ್ರಿಯ. ಪ್ರಾಣೇಶ್ವರ, ಸೀತಾ, ಅಲ್ಲಿ ಕಾಣುವ ಪರ್ವತವಾದ್ರೆ ಯಾವುದು? ಸೀತಾ, ಅದು ನಮ್ಮ ಅಯೋಧ್ಯೆಗೆ ಸೇರಿದ ಚಿತ್ರಕೂಟ ಪರ್ವತ. ನಮ್ಮ ಪೂರ್ವಿಕರಿಗೆ ಸದ್ಗತಿಯನ್ನು ಉಂಟು ಮಾಡಿದ ಪರಮ ಪಾವನೆಯಾದ ಗಂಗಾ ಮಾತೆಯು ಹರನ ಜಟೆಯಿಂದ ಧರೆಯನ್ನುದ್ಧರಿಸಲು ಧರೆಗಿಳಿದು ಬಂದು ಹೇಗೆ ಗಂಭೀರ ಗಮನೆಯಾಗಿ ಹರಿಯುತ್ತಿರುವಳು. ಆ ಗಂಗಾ ಮಾತೆಗೆ ನಮಿಸಿ ಮುಂದೆ ಪ್ರಯಾಣವನ್ನು ಬೆಳೆಸೋಣ. ಸುರನರ ಸೇವಿತೆ ವರಗಂಗೆ, ಸುರನರ ಸೇವಿತೆ ವರಗಂಗೆ, ಪರಮ ಪಾವನೆ ಕರುಣಾಂತರಂಗೆ, ಪರಮ ಪಾವನೆ ಕರುಣಾಂತರಂಗೆ, ಸುರನರ ಸೇವಿತೆ ವರಗಂಗೆ. ಹರನ ಶಿರದಿಂದ
ಧರೆಯನ್ನು ಧರಿಸಲು ಆಗಮಿಸಿ ಬಂದೆ. ಹರನ ಶಿರದಿಂದ ಹರಿದೇ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ. ಪರಮ ಪಾವನೆ ಎಂದೆನಿಸಿ ಹರೆಯನೆಲ್ಲ ಉದ್ಧರಿಸಿದ ತಾಯೇ. ಪರಮ ಪಾವನೆ ಎಂದೆನಿಸಿ ಹರೆಯನೆಲ್ಲ ಉದ್ಧರಿಸಿದ ತಾಯೆ. ನಿರುಪಮ ಚರಿತಳೆ ನಿನ್ನಯ ನುಡಿನ, ನಿರುಪಮ ಚರಿತಳೆ ನಿನ್ನಯ ನುಡಿನ ನಿರಂತರವು ಭಜಿಸುವುದು ಅನುನಯದಿ. ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ. ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ ವರಗಂಗೆ ವರಗಂಗೆ. ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ಅಮೃತವರ್ಷಿಣಿ ಗಂಗಮಾತೆ 14 ವರ್ಷಗಳ ಕಾಲ ವನವಾಸವನ್ನು ಪೂರೈಸುವ ನಮಗೆ ಯಾವ ಕಷ್ಟ ನಷ್ಟಗಳು ಬಾರದಂತೆ ಸದಾ ಕಾಲ ಕಾಪಾಡುತ್ತಾಯಿ. ನಿನಗೆ ಸೆರೆಗೊಡ್ಡಿ ಬೇಡಿಕೊಳ್ಳುವೆ. ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ. ರಾಮ 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 ರಘುವಂಶ ಸೋಮ ಅಮಿಗಾ ಕವಿವ ಶ್ಯಾಮ ಸುಂದರಾಯ. ಕವಿತಾ ಕವಿವ ಶ್ಯಾಮ ಸುಂದರಾಯ ರಘು ರಾಮ ಶ್ರೀ ರಾಮ 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 ರಘು ರಾಮ ಶ್ರೀ.
ಭೂಪಾನಿಲ್ಲ ನಾಮ ಜಪ ಮಾತ್ರದಿಂದ ಭೂಪಾನಿಲ್ಲ ನಾಮ ಜಪ ಮಾತ್ರದಿಂದ ಭೂಪಾನಿಲ್ಲ ನಾಮ ಜಪ ಮಾತ್ರದಿಂದ ಭೂಪಾನಿಲ್ಲ ನಾಮ ಜಪ ಮಾತ್ರದಿಂದ ಪವನಾಶ ಮಾಡಿ ಪ್ರಭುದೀಗ ನೋಡಿ ಪಾಪನಾಶ ಮಾಡಿ ಪ್ರಭುದೀಗ ನೋಡಿ ರಘುರಾಮ ಶ್ರೀ ರಾಮ 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 ರಘು ರಾಮ ಶ್ರೀ ರಾಮಚಂದ್ರ ನಮಸ್ಕರಿಸುವೆನು. ಗುಹರಾಜ, ನಿನಗೆ ಮಂಗಳವಾದ. ನೀನು ನಿನ್ನ ಪರಿವಾರವೆಲ್ಲವೂ ಕ್ಷೇಮದಿಂದಿರುವಿರಾ? ತಮ್ಮ ಆಶೀರ್ವಾದದಿಂದ ನಾವೆಲ್ಲರೂ ಸೌಖ್ಯದಿಂದಿರುವೆವು. ಪ್ರಭು, ತಮಗೊದಗಿರುವ ಈ 14 ವರ್ಷ ವನವಾಸದ ವಾರ್ತೆಯನ್ನು ಕೇಳಿ ನನಗೆ ಸಹಿಸಲಾರದಷ್ಟು ದುಃಖವಾಗುತ್ತಿರುವುದು. ಆ 14 ವರ್ಷ ವನವಾಸವನ್ನು ನಮ್ಮ ಶೃಂಗಬೇರೆಪುರದಲ್ಲೇ ಕಳೆದು ನಮ್ಮೆಲ್ಲರನ್ನು ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುವೆ. ಅಯ್ಯ ಗುಹನೆ, ನಿನ್ನ ಪ್ರೀತಿ ವಿಶ್ವಾಸಗಳಿಗೆ ನಾನು ಮನಸೋತನಾದರೂ ನಾನು 14 ವರ್ಷಗಳ ಕಾಲ ಪುರಪ್ರವೇಶ ಮಾಡುವಂತಿಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನನಗೆ ಸಹಾಯವನ್ನು ಮಾಡುವುದೇ ಆದರೆ ದೌ ಈ ಗಂಗಾ ನದಿಯನ್ನು ದಾಂಟಿಸು, ನಿನಗೆ ಪುಣ್ಯವು ಬರುವುದು. ಆಹಾ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾದ ತಾವು ಭವಸಮುದ್ರವನ್ನೇ ದಾಟಿಸಬಲ್ಲ ತಮಗೆ ಈ ಸಣ್ಣ ನದಿಯೊಂದನ್ನು ದಾಟಿಸುವ ಅವಕಾಶ ಒದಗಿ ಬಂತಲ್ಲ. ನಾನೇ ಧನ್ಯ, ನಾನೇ ಧನ್ಯ. ಆದರೆ ಎಂಬ ಅರ್ಧೋಕ್ತಿ ಏಕೆ ಗುಹಾರಾಜ? ತಾವು ಹಿಂದೆ ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ದಾರಿಯಲ್ಲಿ ಒಂದು ಕಲ್ಲು ಅಡ್ಡಲಾಗಿ ಬಂದು ತಮ್ಮ ಪಾದಸ್ಪರ್ಶದಿಂದ ಅದು ಹೆಣ್ಣಾಯಿದಂತೆ. ನನ್ನ ದೋಣಿಯಲ್ಲಾದರೂ ಸಣ್ಣ ಪುಟ್ಟ ಕಲ್ಲುಗಳು ಬಹಳಷ್ಟಿರುವುದು. ಅವೆಲ್ಲವೂ ತಮ್ಮ ಪಾದಸ್ಪರ್ಶದಿಂದ ಹೆಣ್ಣಾಗಿ ಬಿಟ್ಟರೆ ನನ್ನ ಗತಿ ಏನು ಸ್ವಾಮಿ? ಗುಹರಾಜ, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. ಅಪ್ಪಡೆ ಅಯ್ಯೋ ಬಂದೆ. ರಾಮ ಜನಕರಾಜನ ಜಾಮಾತನ ಜಾನಕಿಯ
ರಮಣನ ಜನಕರಾಜನ ಜಾಮಾತನ ಜಾನಕೀಯ ರಮಣನ ಪೂಜಿಸಿ ಆರಾಧಿಸಿ. ಪೂಜಿಸಿ ಆರಾಧಿಸಿ ಧನ್ಯನಾದ ಧನ್ಯನಾದನ ಜನಕರಾಜನ ಜಾಮದನ ಜಾನಕೀಯ ರಮಣನ. ಶಾಪ ವಿಮೋಚನೆಗೈದ ಶ್ರೀರಾಮನ ಅಹಲ್ಯ ಶಾಪ ವಿಮೋಚನೆಗೈದ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದನ ಧನ್ಯನಾದನ ಜನಕರಾಜನ ಜಾಮಾತನ ಜಾನಕೀಯ ರಮಣನ. ಜಾನಕೀಯ ರಮಣನ ಜಾನಕೀಯ ರಮಣನ. ಪ್ರಭು ನಾಳೆ ಸಿದ್ಧಪಡಿಸಿ ಬರು. ನಾಳೆ ಸಿದ್ಧ ಆಗಿ ಇಂದಾಂಬಿಗೆ ಧನ್ಯನಾದ ಇಂದಾಂಬಿಗೆ ಧನ್ಯನಾದ ರಾಮ. ಇಂದಾಂಬಿಗೆ ಧನ್ಯನಾದ ಇಂದಾಂಬಿಗೆ ಧನ್ಯನಾದ ರಾಮ. ದೇವದೇವ ನಿನ್ನಂ ಗುಣ ಸಿರಿಯಲ್ಲದಿ ಪಾಲಿಸಿದೆ. ದೇವದೇವ ನಿನ್ನಂ ಗುಣ ಸಿರಿಯಲ್ಲದಿ ಪಾಲಿಸಿ ಇಂದಾಂಬಿಗೆ ಧನ್ಯನಾದ ಇಂದಾಂಬಿಗೆ ಧನ್ಯನಾದ ರಾಮ ರಾಮ. ಐಲೇಶ ಐಸ ಐಲೇಶ ಐಲೇಶ ಐಸ ಐಲೇಶ ಐಲೇಶ ಐಸ ಐಲೇಶ ಐಲೇಶ ಐಸ ಐಲೇಶ ಐಲೇಶ ಐಸ ಐಲೇಶ. ಓಹೋ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ರಾಮ ರಾಮ
ರಾಮಚಂದ್ರ ಎಲ್ಲಿರುವೆ ರಾಘವ ಕಾನನ ಮಾರ್ಗದಿ ಅಲೆದಲೆದು ಅಡವಿಯೊಳಿಂದು ರಾಘವ ಅಲೆದಲೆದು ಅಡವಿಯೊಳಿಂದು ಅಲೆದಲೆದು ಅಡವಿಯೊಳಿಂದು ಅಲೆದಲೆದು ಅಡವಿಯೊಳಿಂದು ಬಳಲು ತಲಿರುವೆವು ದಾರಿಯ ಕಾಣದೆ ಬಳಲು ತಾಳಿರುವೆವು ದಾರಿಯ ಕಾಣದೆ ಬಳಲು ತಾಳಿರುವೆವು ದಾರಿಯ ಕಾಣದೆ ಬಳಲು ತಲಿರುವೆವು ದಾರಿಯ ಕಾಣದೆ ಎಲ್ಲಿರುವೆ ರಾಘವ ರಾಮ ಏನಾಶ್ಚರ್ಯ! ಚಂದೂಳಿಯು ಅಂತರಿಕ್ಷದವರೆಗೆ ವ್ಯಾಪಿಸಿರುವುದಲ್ಲ, ಮಹಾಕೋಲಾಲ ಧ್ವನಿಯು ಕೇಳಿ ಬರುತ್ತಿರುವುದು. ಯಾರಾದರೂ ರಾಜರು ಬೇಟೆಗೆ ಬರುತ್ತಿರಬಹುದೇ? ಓಹೋ, ಅದು ನಮ್ಮ ಸೈನ್ಯವೇ ಸರಿ. ಆ ಬಂತ ಶತ್ರುಘ್ನರು ಆ ಭ್ರಷ್ಟ ಕೈಕೆಯಿಂದ ಪ್ರೇರಿತರಾಗಿ ನಮ್ಮನ್ನು ಕೊಲ್ಲಲು ಬರುತ್ತಿರಬಹುದೇ? ಕಾಡಿಗೆ ಬಂದರೂ ಕಾಡುವ ಪ್ರಸಂಗವೂ ತಪ್ಪಲಿಲ್ಲ. ಆಗಲಿ, ನಾನೀಗಲೇ ಅಣ್ಣನಲ್ಲಿಗೆ ಹೋಗಿ ಈ ಸಮಾಚಾರವನ್ನು ತಿಳಿಸಿ ಬರುವೆನು. ನೋಡೆ ಇವನದಂದವಾ ಸೀತಾ, ನೋಡೆ ಇವನದಂದವಾ, ನೋಡೆ ಇವನದಂದವಾ ಸೀತಾ, ನೋಡೆ ಇವನದಂದವಾ ಸೀತಾ, ನೋಡೆ ಇವನದಂದವಾ ಸೀತಾ, ನೋಡೆ ಇವನದಂದವಾ. ಪರಿಮಳವಾ ಬೀರುವ ತರತರದ ಪುಷ್ಪವಾ, ಪರಿಮಳವಾ ಬೀರುವ ತರತರದ ಪುಷ್ಪವಾ. ಮರುಗ ಮಲ್ಲಿಗೆ ಜಾಜಿ ಸುರಗಿ ಸೇವಂತಿಗೆ, ಮರುಗ ಮಲ್ಲಿಗೆ ಜಾಜಿ ಸುರಗಿ ಸೇವಂತಿಗೆ, ಮನಗೆ ಬಹಳ ಮುದವ ತರುವ ಸೀತಾ, ಮನಗೆ ಬಹಳ ಮುದವ ತರುವ. ಮನಗೆ ಬಹಳ ಮುದವ ತರುವ, ಮನಗೆ ಬಹಳ ಮುದವ ತರುವ, ಮನಗೆ ಬಹಳ ಮುದವ ತರುವ ತರ ತರದ ಪುಷ್ಪಗಳ ಸೊಬಗಿದನು. ನೋಡೆ ಇವನದಂದವಾ ಸೀತಾ,
ಕೋಕಿಲಾಲಾದಗಳ ನೀರಿ ಮೊರೆಯುತ್ತಿಹ ದುಂಬಿಗಳ ತೀರ ಕೋಕಿಲಾಲಾಪಗಳ ನೀರು ಮೊರೆಯುತ್ತಿಹ ದುಂಬಿಗಳ ಸಾರಿ ಓಡುತ್ತಿಹ ಹರಿಣಗಳ ನೀರಿ ಮೆರೆಯುವ ಸುಖಪಿಗಂಗಳ ಸಾರಿ ಓಡುತ್ತಿಹ ಹರಿಣಗಳ ನೀರಿ ಮೆರೆಯುವ ಸುಖಪಿಗಂಗಳ ಮನಕ್ಕೆ ಬಹಳ ಮುದವ ತರುವ 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 ತರತರದ ಪುಷ್ಪಗಳ ಸೊಬಗಿದನು ನೋಡೆ ಇವನ ದಂಡವ ಸೀತಾ ನೋಡೆ ಇವನ ದಂಡವ ನೋಡೆ ಇವನ ದಂಡವ ಸೀತಾ ನೋಡೆ ಇವನ ದಂಡವ ನೋಡೆ ಇವನ ದಂಡವ ನೋಡೆ ಇವನ ದಂಡವ ಈ ಪ್ರಕೃತಿ ಸೌಂದರ್ಯವನ್ನು ನೋಡಿ ಹೌದು ಎಷ್ಟು ರಮಣೀಯವಾಗಿರುವುದು. ಹೌದು ಸೀತಾ, ಈ ವನವೊಂದು ನೀನೊಂದು ಬಾರಿ ವರ್ಣಿಸಬಾರದೆ? ನೀವೇ ಸೊಗಸಾಗಿ ವರ್ಣಿಸಿರುವಿರಿ, ಇನ್ನು ನನ್ನದಿಲ್ಲೇನಿದೆ. ನೀನು ಹೊಗಳಿದರೆ ಇನ್ನೂ ಸೊಗಸಾಗಿರು. ದಯಮಾಡಿ ಒಂದು ಬಾರಿ ವರ್ಣಿಸಬಾರದೆ?
ಮನದೊಳಿಂದ ಮಾನಳಾಗಿ ಓ ಸಖ ಅರುಣಮುಖ ಪ್ರಾಣನಾಯಕ ಅರುಣಮುಖ ಪ್ರಾಣನಾಯಕ ಮಧುರ ಮಧುರ ಸವಿಯ ಸುಖವ ಬಯಸಿ ಬಯಸಿ ಬಂದ ಭಾಗ್ಯ ಮಧುರ ಮಧುರ ಸವಿಯ ಸುಖವ ಬಯಸಿ ಬಯಸಿ ಬಂದ ಭಾಗ್ಯ ಮುಖ ಪ್ರಾಣನಾಯಕ ಸೀತಾ, ಏಳು ಅಣ್ಣ ಏಳು, ಕವಚವನ್ನು ಧರಿಸು, ಧನುರ್ಬಾಣಗಳನ್ನು ತೆಗೆದುಕೋ, ಅತ್ತಿಗೆಯವರನ್ನು ಆ ಗುಹೆಯಲ್ಲಿ ಅಡಗಿಕೊಳ್ಳುವಂತೆ ಹೇಳು. ಲಕ್ಷ್ಮಣ, ಅಣ್ಣ, ಈಗ ಅಂತಹ ಪ್ರಸಂಗವಾದರೂ ಏನು? ಆ ಭರತ ಶತ್ರುಘ್ನರು ಅಗಾಧ ಅಗಾಧ ಸೈನ್ಯ ಸಮೇತರಾಗಿ ನಮ್ಮತ್ತೆ ಕಡೆ ಬರುತ್ತಿರುವವರು. ಅವರು ಆ ಭ್ರಷ್ಟ ಕೈಕೆಯಿಂದ ಪ್ರೇರಿತರಾಗಿ ನಮ್ಮನ್ನು ಕೊಲ್ಲುವಂತೆ ಬರುತ್ತಿರುವವರು. ಅಣ್ಣ, ಅಪ್ಪಣೆಯನ್ನು ಕೊಡು, ಅವರನ್ನು ಒಂದೇ ಬಾಣದಿಂದ ನಿರ್ಮೂಲ ಮಾಡಿಬಿಡುತ್ತೇನೆ. ಲಕ್ಷ್ಮಣ, ಶಾಂತನಾಗ. ಏನು, ಭರತನು ಬರುತ್ತಿರುವನೆ? ಬರಲಿ. ಭರತನು ಬರುತ್ತಿರುವನೆಂದರೆ ಯಾವುದೋ ಮಹತ್ತರವಾದ ಕಾರಣವಿರಬೇಕು. ಲಕ್ಷ್ಮಣ, ಭರತನು ಸದ್ಗುಣಶೀಲನು, ಶತ್ರುಘ್ನನು ಲಕ್ಷ್ಮಣ ಮೂರ್ತಿಯು. ನೀನು ಸಾವಧಾನದಿಂದ ಅವರು ಬರಲಿ, ಶಾಂತನಾಗ. ಅಣ್ಣ, ಅಗಾಧ ಸೈನ್ಯ ಸಮೇತದಿಂದ ಬರಲು ಮತ್ಯಾವ ಕಾರಣವಣ್ಣ? ಲಕ್ಷ್ಮಣ, ಭರತನ ಭ್ರಾತೃ ವಾತ್ಸಲ್ಯವನ್ನು ನೀನರಿಯೆ. ಅಗಾಧವಾದ ಸೈನ್ಯ ಸಮೇತನಾಗಿ ಬರುತ್ತಿರುವನೆಂದು ತೋರಿದರೆ ಯಾವುದೋ ಒಂದು ಮಹತ್ತರವಾದ ಕಾರ್ಯವೇ ಇರಬೇಕು. ದಯಮಾಡಿ ನೀನು ಶಾಂತ. ಅಣ್ಣ, ಎಲ್ಲಿರುವೆ ವಿವೇಚನೆ ಇಲ್ಲದೆ ದುಡುಕಿದ ನನ್ನನ್ನು ಕ್ಷಮಿಸಬೇಕು. ರಾಘವ ಅಣ್ಣ, 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 ಇದೋ ನಿಮಗೆ ನಮಸ್ಕರಿಸುವೆ. ಭರತ, ಶತ್ರುಘ್ನ, ನಿಮಗೆ ಮಂಗಳವಾದ. ಭರತ, ಅಣ್ಣ, ಶತ್ರುಘ್ನರೇ, ನಿಮ್ಮನ್ನು ನೋಡಿ ನನಗೆ ಮಹದಾನಂದವಾಯಿತು, ಮಹದಾನಂದವಾಯಿತು. ಏನು ಆನಂದವಣ್ಣ! ವಜ್ರ ವೈಡೂರ್ಯ ವಸ್ತ್ರಾಭರಣಗಳಿಂದ ಅಲಂಕೃತನಾಗಿ ಅಯೋಧ್ಯೆಯ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನಿನ್ನನ್ನು ಈ ರೀತಿ ಮುನಿವೇಷಧಾರಿಯಾಗಿ ನೋಡಬೇಕಾಯ್ತಲ್ಲ. ನಾವೆಂತಹ ಪಾಪಿಗಳಣ್ಣ, ನಾವೆಂತಹ ಪಾಪಿಗಳು. ಭರತ, ಅದಂತಿರಲಿ. ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮೀರುವರನ್ನು ನೆನೆದು ಅಂಬಲಿಸುತ್ತಾ ಬಿಟ್ಟು ಬರಲಾಗದ ಸಂಕಟದಲ್ಲಿ ಬಂದೆ. ಭರತ, ಅಣ್ಣ, ನಾನು ಅಯೋಧ್ಯೆಯನ್ನು ಬಿಟ್ಟು ಬಹಳ ದಿವಸಗಳಾದ. ಆದ್ದರಿಂದ ಅಲ್ಲಿನ ಕ್ಷೇಮ ಸಮಾಚಾರಗಳನ್ನು ತಿಳಿಯಬೇಕೆಂಬುವ ಕುತೂಹಲ ಉಂಟಾಗಿದೆ. ತಿಳಿಸಬಲ್ಲೆಯಾ? ತಿಳಿಸುವೆನು ಅಣ್ಣ. ಭರತ, ನಮಗೆ ಅಕಾರ ಉಕಾರ ಮಕಾರಗಳ ಓಂಕಾರಗಳ ರಸಪಾನ ಮಾಡಿಸಿ ಮಹಾಮುನಿಗಳಾದ ವಸಿಷ್ಠ ಮಹಾಮುನಿಗಳು ಕ್ಷೇಮದಿಂದಿರುವರೇ ಭರತ?
ವಸಿಷ್ಠ ಮುನಿಗಳು ಕ್ಷೇಮದಿಂದಿರುವರಣ್ಣ. ಭರತ, ಸುಮಂತ್ರಾದಿ ಸಚಿವ ಶ್ರೇಷ್ಠರು ಕ್ಷೇಮದಿಂದಿರುವರೆ. ಅವರು ಕ್ಷೇಮದಿಂದಿರುವರಣ್ಣ. ಭರತ, ಪತಿಯ ಎದುರು ಕಣ್ಣೀರು ಸುರಿಸುತ್ತ ಮಗನನ್ನು ಬೀಳ್ಕೊಡಲಾಗದ ಸಂಕಟದಲ್ಲಿ ಲಕ್ಷ್ಮಣನನ್ನು ಕಳುಹಿಸಿಕೊಟ್ಟ ಸುಮಿತ್ರಾ ಮಾತೆಯು ಕ್ಷೇಮದಿಂದಿರುವರೆ. ಭರತ, ಸುಮಿತ್ರಾ ಮಾತೆಯವರು ಕ್ಷೇಮದಿಂದಿರುವರಣ್ಣ. ಭರತ, ನವಮಾಸಗಳು ನನ್ನನ್ನು ಹೊತ್ತು ಹೆತ್ತು ತುತ್ತಿಟ್ಟು ಶಶಾಂಕನನ್ನು ತೋರಿಸಿ ಕ್ಷೀರಾನ್ನವನ್ನು ಉಣಿಸಿ ನನ್ನನ್ನು ಜೋಪಾನ ಮಾಡಿದ ನನ್ನ ಹೆತ್ತ ತಾಯಿ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರೆ. ಭರತ, ಮಾತೆಯವರು ಕೂಡ ಕ್ಷೇಮದಿಂದಿರುವರಣ್ಣ. ಭರತ, ಈ ರಾಮನಿಗೆ ಆರಾಮವಾಸವೇ ಲೇಸೆಂದು ನಿನಗೆ ಪಟ್ಟಾಭಿಷೇಕವೇ ಸೂಕ್ತವೆಂದು ತಿಳಿಸು. ನನಗೆ ಅನೇಕ ಮುನಿಜನರ ಪಾದ ಸೇವೆಯನ್ನು ಮಾಡುವ ಮಹಾಪಥವನ್ನು ಕರುಣಿಸಿದ ನಿನ್ನ ಹೆತ್ತ ತಾಯಿ ಭರತ, ನನ್ನ ಚಿಕ್ಕ ತಾಯಿ ಕೈಕಾಮಾತಿಯವರು ಕ್ಷೇಮದಿಂದಿರುವರೆ. ಅವರ ಕ್ಷೇಮಕ್ಕೆ ನಾವು ಕೊರತೆ ಬಿಡು. ಈಗ ಹೇಳು ಭರತ, ದೇವಾನುದೇವತೆಗಳ ಯುದ್ಧದಲ್ಲಿ ದೇವತೆಗಳಿಗೆ ಜಯವನ್ನು ತಂದುಕೊಟ್ಟು ದಶ ದಿಕ್ಕುಗಳಲ್ಲಿ ರಥವನ್ನು ನಡೆಸಿ ದಶರಥ ದಶರಥ ಎಂದು ನಾಮಾಂಕಿತನಾದ ನಮ್ಮೆಲ್ಲರ ಜನಕರು ದಶರಥ ಚಕ್ರವರ್ತಿಯು ಕ್ಷೇಮದಿಂದಿರುವರೆ. ಭರತ, ಇನ್ನೆಲ್ಲಿಯ ಕ್ಷೇಮವಣ್ಣ, ಇನ್ನೆಲ್ಲಿಯ ಕ್ಷೇಮ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು. ಏನಾಯಿತು ಭರತ, ಏನಾಯಿತು? ಬೇಗನೆ ತಿಳಿಸಬಾರದೆ? ಅಣ್ಣ, ಆ ದುಷ್ಟ ಕೈಕೆ ದೆಸೆಯಿಂದ ನೀವು ಅಯೋಧ್ಯೆಯನ್ನು ಬಿಟ್ಟು ಹೊರಟ ಮರುಕೂಡಲೇ ಬಿಟ್ಟು ಹೊರ ಬಂದ ಕೂಡಲೇ ತಂದೆಯವರು ರಾಮ ಲಕ್ಷ್ಮಣ ಸೀತಾ ಎಂದು ಕೊರಗಿ ಕೊರಗಿ ಪರಲೋಕವಾಸಿಯಾದ ಅನುಪಮ ಗುಣನಿಧಿ ಎಂದೆನಿಸುತ್ತೆ ಅಯ್ಯೋ ಜನಕ, ಅನುಪಮ ಗುಣನಿಧಿಯಂದೆನಿಸುತ್ತೆ ಜಗದೋ ಪ್ರಖ್ಯಾತರಾಗಿದ್ದು ಜನಕ 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 ಅಯ್ಯೋ ಜನಕ ಅಗ್ರಜ, ಶಾಂತನ. ಮಿಗೆ ಶೋಕ ಕೆಮ್ಮನು ಗುರಿ ಮಾಡುತ್ತೇ ಜನಕ, ಮಿಗೆ ಶೋಕ ಕೆಮ್ಮನು ಗುರಿ ಮಾಡುತ್ತೇ ಮಿಗೆ ಶೋಕ ಕೆಮ್ಮನು ಗುರಿ ಮಾಡುತ್ತೇ ಜನಕ ಜನಕ ಜನಕ
ಅಯ್ಯೋ ಜನಕ, ನಾವೆಂತಹ ನಿರ್ಭಾಗ್ಯಶಾಲಿಗಳು ವಿಧೆ, ನಾವೆಂತಹ ನಿರ್ಭಾಗ್ಯಶಾಲಿ. ತಂದೆಯವರ ಅಂತ್ಯಕಾಲದಲ್ಲಿ ಅವರ ಬಳಿ ಅವರ ಸೇವೆಯನ್ನು ಮಾಡುವ ಪುಣ್ಯವೂ ನಮ್ಮ ಹಣೆಯಲ್ಲಿ ಬರೆಯದೆ ಹೋಯಿತೆ, ನಮ್ಮ ಹಣೆಯಲ್ಲಿ ಬರೆಯದೆ ಹೋಯಿತೆ. ಸಹೋದರರಾದ ಶತ್ರು ಭರತ ಅವರ ಅಂತ್ಯಕಾಲದಲ್ಲಿ ಅವರ ಬಳಿ ಇದ್ದು ಅವರ ಪಾದ ಸೇವೆ ಮಾಡಿದ ನೀವಲ್ಲಪ್ಪ ಪುಣ್ಯಶಾಲಿಗಳು, ನೀವಲ್ಲವೇ ಪುಣ್ಯಶಾಲಿಗಳು. ಇಲ್ಲವಣ್ಣ, ಇಲ್ಲ. ತಂದೆಯವರ ಅಂತಿಮ ಕಾಲದಲ್ಲಿ ನಾವು ಕೂಡ ಅವರ ಸನಿಹದಲ್ಲಿರಲಿಲ್ಲ. ಅಯ್ಯೋ ಅಯ್ಯೋ ಜನಕ, ಅನೇಕ ವರ್ಷಗಳ ಕಾಲ ಪುತ್ರರಿಲ್ಲದೆ ಕಡೆಗೆ ಪುತ್ರ ಕಾಮೇಷ್ಟಿಯಾಗುವುದು ಮಾಡಿ ನಮ್ಮಂತಹ 4 ಸುಪುತ್ರರನ್ನು ಪಡೆದಾಗ್ಯೂ ನಿಮ್ಮ ಅಂತ್ಯಕಾಲದಲ್ಲಿ ನಿಮ್ಮ ಬಾಯಿಗೆ ಒಂದು ದೊಡ್ಡ ಗಂಗೋದಕವನ್ನು ಬಿಡುವವರಿಲ್ಲದೆ ಅನಾಥನಂತೆ ಮೃತನಾದೆ ಆ ತಂದೆ, ಅನಾಥನಂತೆ ಮೃತನಾದ. ಹೇ ವಿಧಿ, ನೀನೆಷ್ಟು ಕಠಿಣ. ಗತ್ಯಂತರವಿಲ್ಲ ಭರತ, ಆದದ್ದು ಆಗಿ ಹೋಯಿತು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಪ್ರಯೋಜನವಿಲ್ಲ. ಭರತ, ಅಣ್ಣ, ತಂದೆಯವರ ಮರಣದಿಂದ ಶೋಕತಪ್ತರಾಗಿರುವ ಮಾತೆಯವರನ್ನು ಪುರಜನರನ್ನು ಸಂತೈಸುತ್ತಾ ರಾಜ್ಯ ಭಾರತ ನೀನು ರಾಜ್ಯದಲ್ಲಿ. ನಾನು 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಬರುತ್ತೇನೆ. ನೀವಿನ್ನು ಕ್ಷೇಮವಾಗಿ ಹೊರಡಿರಿ, ಕ್ಷೇಮವಾಗಿ ಅಣ್ಣ. ಅತಿ ಶೋಕ ಪೀಡಿತೆಯರಾದ ಮಾತೆಯವರೆಲ್ಲರೂ ಪತಿಯನ್ನು ಕಳೆದುಕೊಂಡ ದುಃಖದಿಂದಲೂ ನಿಮ್ಮ ಹಗಲುವಿಕೆಯಿಂದ ನೋವಿನಿಂದಲೂ ಪರಿತಪಿಸುತ್ತಿರುವರು. ಅಯೋಧ್ಯೆಯ ಪುರಜನರೆಲ್ಲರೂ ನಿಮ್ಮ ಆಗಮನವನ್ನೇ ಎದುರು ನೋಡುತ್ತಿರುವರು. ಹೌದು. ಅಯೋಧ್ಯ ರಾಜಲಕ್ಷ್ಮಿಯು ಅನಾಥಳಾಗಿರುವಳಣ್ಣ, ಅನಾಥಳಾಗಿರುವಳು. ಆದ್ದರಿಂದ ನನ್ನ ಮಾತನ್ನು ಲಾಲಿಸಿ ನೀವು ಅಯೋಧ್ಯೆಗೆ ಹಿಂತಿರುಗಿ ಪಟ್ಟಾಭಿಷಕ್ತನಾಗಿ ನಮ್ಮನ್ನು ಮಾತೆಯವರನ್ನು ಕಾಪಾಡು ಅಣ್ಣ, ಕಾಪಾಡು. ಭರತ, ಅಣ್ಣ, ತಂದೆಯವರು ಸ್ವರ್ಗಸ್ಥರಾದರೆಂದು ನಾನು ಈಗ ಅಯೋಧ್ಯೆಗೆ ಬಂದು ಪಟ್ಟಾಭಿಷಕ್ತನಾದರೆ ಸ್ವರ್ಗದಲ್ಲಿರುವ ನನ್ನ ತಂದೆಯವರು ನನ್ನನ್ನು ಶಪಿಸದಿರಲಿ. ಅದೂ ಅಲ್ಲದೆ ನಿನಗಾಗಿ ಸಿದ್ಧವಾಗಿರುವ ರಾಜ್ಯವನ್ನು ನಾನು ಸಿದ್ಧಿಸಿದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗುವುದಿಲ್ಲವೇ? ನೀನೇ ಹೇಳು ಭರತ. ಅಣ್ಣ, ಪ್ರಬಲವಾದ ಕೋಸಲದ ರಾಜ್ಯಭಾರವನ್ನು ನಿರ್ವಹಿಸಲು ಮನಸ್ಸೊಪ್ಪದೆ ತಂದೆಯವರಿಂದ ದೊರೆತಿರುವ ರಾಜ್ಯವನ್ನು ನಿನಗೆ ಸಮರ್ಪಿಸುವೆನು. ಆ ದುಷ್ಟ ಕೈಕೆಯ ದೆಸೆಯಿಂದ ಇಷ್ಟೊಂದು ಅನರ್ಥ ಉಂಟಾಯಿತು. ಮಾತೆಯ ಬದಲಾಗಿ ನಾವು ನಿನ್ನಲ್ಲಿ ಕ್ಷಮೆಯನ್ನು ಬೇಡುವೆನು. ನನ್ನ ಮಾತನ್ನು ಲಾಲಿಸಿ ಅಯೋಧ್ಯೆಗೆ ಹಿಂತಿರುಗಿ ಪಟ್ಟಾಭಿಷಕ್ತನಾಗು. ನಿನಗೆ ಒದಗಿರುವ ಈ ವನವಾಸವನ್ನು ನಾನು ಮಾಡುವೆನು. ಇಲ್ಲ ಭರತ, ನೀವಾರೇ ಏನು ಹೇಳಿದರೂ ನಾನು ಕೇಳುವುತಕ್ಕನ. ಮಾತೆಯವರ ಆಜ್ಞೆಯಂತೆ ನಿನ್ನ ಪಟ್ಟಾಭಿಷೇಕ, ನನ್ನ ವನವಾಸ. ಆದ್ದರಿಂದ ನಾನು ಪಟ್ಟಣಕ್ಕೆ ಬರಲು ಸಿದ್ಧನಿಲ್ಲ. ನೀನು ನಾನು ಹೇಳಿದಂತೆ ಮಾಡು. ಬೇಡ ಭರತ, ನಿನಗಾಗಿ ಸಿದ್ಧ ಇರುವ ಆ ರಾಜ್ಯದಲ್ಲಿ ರಾಜ್ಯಭಾರ ಮಾಡುತ್ತಾ ಪ್ರಜೆಗಳ ಸಂತಸವನ್ನು ತಂದಿರು. ನಾನು ತದನಂತರ ಬಂದು ನಿನ್ನನ್ನು ಕಾಣುವೆನು ಭರತ. ಅಣ್ಣ, ನೀವು ತಂದೆಯವರು ಇಲ್ಲದ ಆ ಶೂನ್ಯವಾದ ರಾಜ್ಯವನ್ನು ನಾನು ಹೇಗೆ ಪ್ರವೇಶಿಸಲಿ? ಅಗ್ರಜ, ನಮ್ಮ ತಂದೆಯು ವಾರ್ಧಿಕ್ಯಾವಸ್ಥೆಯಲ್ಲಿ ಕಾಮಾಂಧಕರನಾಗಿ ಚಿಕ್ಕ ಹೆಂಡತಿಯ ಮೋಹದ ಪಾಶಕ್ಕೆ ಸಿಲುಕಿ ಅವಿವೇಕತನದಿಂದ ಕಾರ್ಯಭಾಗವನ್ನು ಮಾಡಿ
ಇಂದು ಇಷ್ಟು ಅನರ್ಥಗಳಿಗೆ ಗುರಿ ಮಾಡಿರುವೆನು. ನಾವು ನಿನ್ನನ್ನು ಬಿಟ್ಟು ಅಯೋಧ್ಯಕ್ಕೆ ಹೋಗಲಾರೆವು. ನಮ್ಮನ್ನು ನೀನೇ ಪಾಲಿಸು ದೇವ. ಭರತ, ಈ ಅನಿತ್ಯವಾದ ರಾಜ್ಯಕ್ಕೋಸ್ಕರ ನಾನು ಆಡಿದ ಮಾತನ್ನು ತಪ್ಪಿದರೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯವರು ಅಧೋಗತಿಗಿಳಿಯರಾರೆ. ನೀವೇ ಯೋಚಿಸಿ ನೋಡಿ. ಅಣ್ಣ, ನನ್ನ ಮಾತನ್ನು ಲಾಲಿಸು. ಜಗದಭಿರಾಮ ರಾಮ, ಜಗದಭಿರಾಮ ರಾಮ, ಜಗದಭಿರಾಮ ಸ್ವರೂಪನೆ ಮನೋಹರನೆ, ಸುಖ ಸ್ವರೂಪನೆ ಮನೋಹರನೆ, ಸುಖ ಸ್ವರೂಪನೆ ಮನೋಹರನೆ, ಸುಖ ಸ್ವರೂಪನೆ ಮನೋಹರನೆ, ರಕ್ಷಸಹರನೆ ಕರುಣಾಕರನೆ, ರಕ್ಷಸಹರನೆ ಕರುಣಾಕರನೆ, ಜಗದಭಿರಾಮ 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 ಜಗದಭಿರಾಮ. ದಶರಥ ರಾಜ ದಶರಥ ರಾಜ ಶಶಿಮುಖ ಸೀತೆಯ ಹೃದಯ ಶಶಿಮುಖ ಸೀತೆಯ ಹೃದಯ ರಘುವಂಶಜನೇ ರಾಮ ರಾಮ ರಘುವಂಶಜನೆ ಮಗನಾಶಕನೇ ರಘುವಂಶಜನೆ ಹಗನಾಶಕನೇ ರಘುವಂಶಜನೆ ಹಗನಾಶಕನೇ ಕದಮಲ ಚರಿತನೆ ಸುಜನ ವಂದಿತನೆ ಸದಮಲ ಚರಿತನೆ ಸುಜನ ವಂದಿತನೆ ಜಗದಭಿರಾಮ
ಜಗದ ವಿರಾಮ ಜಗದ ವಿರಾಮ ಜಗದ ನನ್ನ ಮಾತನ್ನು ಲಾಲಿಸು. ಪ್ರಬಲವಾದ ಅಯೋಧ್ಯ ಸಿಂಹಾಸನವನ್ನೇರಲು ದಶರಥನ ಜ್ಯೇಷ್ಠ ಪುತ್ರನಾದ ನಿನಗಲ್ಲದೆ ನನಗೆಂದಿಗೂ ಸಾಧ್ಯವಿಲ್ಲ. ಆ ಸಿಂಹಾಸನವನ್ನು ನಾನು ಹತ್ತಲಾರೆ, ಇದು ಖಂಡಿತವೆಂದು ತಿಳಿ. ನಿನ್ನ ಮಾತಿಗೆ ವಿರುದ್ಧವಾಗಿ ಮಾತನಾಡಿದೆನೆಂದು ಭಾವಿಸಬೇಡ. ಒಂದು ವೇಳೆ ಹಾಗೆ ಮಾಡಲೇಬೇಕಾದರೆ ಈ ನಿನ್ನ ಪವಿತ್ರ ಪಾದುಕೆಗಳನ್ನಾದರೂ ದಯಪಾಲಿಸು. ನೀವು ವನವಾಸವನ್ನು ಮುಗಿಸಿಕೊಂಡು ಬರುವವರೆಗೂ ಈ ಪಾದುಕೆಗಳನ್ನು ಸಿಂಹಾಸನದ ಮೇಲೆ ಇರಿಸಿ ನೆಪ ಮಾತ್ರಕ್ಕೆ ನಾನು ರಾಜ್ಯಭಾರ ಮಾಡಿಕೊಂಡಿರುವುದಲ್ಲ. ಇದಕ್ಕೆ ನಿನ್ನ ಅಪ್ಪಣೆ ಆಗಬೇಕು. ಸಹೋದರರಾದ ಭರತ ಶತ್ರುಘ್ನರೇ, ನಿಮ್ಮ ಪ್ರೀತಿಗೆ ಎಣೆ ಇಲ್ಲ. ಆಗಲಿ, ನಿಮ್ಮ ಇಚ್ಛೆಯಂತೆಯೇ ಆಗಲಿ. ತೆಗೆದುಕೊಳ್ಳಿ ಈ ಪಾದುಕೆಗಳನ್ನು. ನಾನು 14 ವರ್ಷ ವನವಾಸವನ್ನು ಮುಗಿಸಿ ತದನಂತರ ಬಂದು ನಮ್ಮನ್ನು ಕಾಣಿ. ನಿಮಗೆ ಮಂಗಳವಾರ. ಧನ್ಯನಾದನು ಭರತ, ಇಂದಿಗೆ ನೀನು ಧನ್ಯನಾದೆ. ತನ್ನೊಡಲ ತಾಪವನ್ ತಡದಿನಿತು ತವಕದಿಂಪಾಲಿಸಿದ ತಾಯಿಗೆ ಭಾಗ್ಯವಿಲ್ಲ. ತನ್ನ ಒಡಲ ತಾಪವನ್ ತಡದಿನಿತು ತವಕದಿಂಪಾಲಿಸಿದ ತಾಯಿಗೆ ಭಾಗ್ಯವಿಲ್ಲ. ಸಹಜದಿಂ ಶ್ರೀರಾಮ ಸಹಜಾತರಾಗಿ ಜನಿಸಿ, ಸಹಜದಿಂ ಶ್ರೀರಾಮ ಸಹಜಾತರಾಗಿ ಜನಿಸಿ ಸಹಕರಿಸಿದೆ ಮಗು ಈ ಭಾಗ್ಯವಿಲ್ಲ. ಪರಮ ಜಪ ತಪ ಪುಣ್ಯ, ಪರಮ ಜಪ ತಪ ಪುಣ್ಯ, ಪರಮ ಜಪ ತಪ ಪುಣ್ಯ, ಪರಮ ಜಪ ತಪ ಪುಣ್ಯ ಪದಾರ್ಚನೆಗೈದ ಮುನಿ ಜನರ ಪಾಲಿಗೆ ಭಾಗ್ಯವಿಲ್ಲ. ರಾಮ ಕಾಡು ಮರದಿಂ ಕಡಿದು ಕಾಲಿನ ತುಳಿದು ಪಾಡು ಪಡುತ್ತಿದ್ದರೋ ಧನ್ಯತೆಯನ್ನು ಪಡೆದು ನಾಡಿನೊಡೆತನವ ಕೈಗೊಂಡು ನಾಡಿನೊಡೆತನವ
ನಮಗಿಲ್ಲ ಮತ್ತನ್ನರಿಗಿಲ್ಲ ನಮಗಿಲ್ಲ ಮತ್ತನ್ನರಿಗಿಲ್ಲ ಜಗದೇ ಜಗದೇ ನನ್ನ ವಿಜ್ಞಾಪನೆಯನ್ನು ಲಾಲಿಸಿ. ನೀವು 14 ವರ್ಷ ವನವಾಸ ಮುಗಿದ ಮರುದಿನವೇ ಅಯೋಧ್ಯೆಗೆ ಹಿಂತಿರುಗಿ ನಮಗೆ ದರ್ಶನ ಭಾಗ್ಯವನ್ನು ನೀಡದೆ ಹೋದರೆ ಕೂಡಲೇ ನಾನು ಅಗ್ನಿ ಪ್ರವೇಶವನ್ನು ಮಾಡುವೆನು. ಭರತ, ಇದಕ್ಕೆ ಈ ನಿನ್ನ ಪವಿತ್ರವಾದ ಪಾದಕೆಗಳೇ ಸಾಕ್ಷಿ. ಇದೆಂತಹ ಕಠಿಣವಾದ ಪ್ರತಿಜ್ಞೆ ಸಹೋದರ. ಆಗಲಿ, 14 ವರ್ಷ ವನವಾಸ ಮರುದಿನವೇ ನಿಮಗೆ ಬಂದು ದರ್ಶನವನ್ನು ನೀಡುವೆ. ನಿಮಗಿನ್ನು ಮಂಗಳ ಉಂಟಾಗಲಿ. ಹೋಗಿ ಬನ್ನಿ. ತಾವಿನ್ನು ಬರುವೆವಣ್ಣ. ತಂದೆಯು ನೀನೆ, ತಾಯಿಯು ನೀನೆ, ತಂದೆಯು ನೀನೆ, ತಾಯಿಯು ನೀನೆ, ನಮ್ಮನ್ನು ಕಾಯುವ ದೈವವು ನೀನೆ. ನಮ್ಮನ್ನು ಕಾಯುವ ದೈವವು ನೀನೆ. ಶ್ರೀರಾಮ ರಘುರಾಮ ರಾಮ 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 ಶ್ರೀರಾಮ ರಘುರಾಮ. ಬಂಧು ನೀನೆ, ಬಳಗವು ನೀನೆ, ಬಂಧುವು ನೀನೆ, ಬಳಗವು ನೀನೆ, ನಮ್ಮನ್ನು ಕಾಯುವ ದೈವವು ನೀನೆ. ನಮ್ಮನ್ನು ಕಾಯುವ ದೈವವು ನೀನೆ. ಶ್ರೀರಾಮ ರಘುರಾಮ ರಾಮ 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 ಶ್ರೀರಾಮ ರಘುರಾಮ ರಾಮ 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 ಶ್ರೀರಾಮ ಲಕ್ಷ್ಮಣ, ನೋಡಿದೆಯಾ ಭರತನ ಭ್ರಾತೃ ವಾತ್ಸಲ್ಯವನ್ನು? ಈ ಸ್ಥಳವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಆಗಾಗ ಪುರಜನರು ನಮಗೆ ಬಂದು ಅಡ್ಡಿಯನ್ನುಂಟು ಮಾಡಿ ಆದ ಕಾರಣ ಅದು ದಂಡಕಾರಣ್ಯದ ಕಡೆ ಪ್ರಯಾಣವನ್ನು ಬೆಳೆಸುವ. ಆಗಲಿ ಅಣ್ಣ.